ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ಇವತ್ತು ನಮ್ಮ ಮುಂದೆ ಇರೋ ಗಾಡಿ ಬಂದು ಆಲ್ ನ್ಯೂ 2026 ಕಿಯಾ ಸೆಲ್ಟೋಸ್ ಫೇಸ್ ಲಿಫ್ಟ್ ಎಡಿಷನು. ಇದರಲ್ಲಂತೂ ಕಂಪ್ಲೀಟ್ ಹ್ಯೂಜ್ ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಎಕ್ಸ್ಟೀರಿಯರ್ ಆಗಿದೆ, ಇಂಟೀರಿಯರ್ ಆಗಿ ಕಂಪ್ಲೀಟಾಗಿ ಚೇಂಜಸ್ ಆಗಿದೆ. ಸೊ ಏನೇನು ಚೇಂಜಸ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಕ್ವಿಕ್ಕಾಗಿ ಅಪ್ಡೇಟ್ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಯೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ನಾವಿವತ್ತು ಕಿಯಾ ಸೆಲ್ಟೋಸ್ನ ರಿವ್ಯೂ ಮಾಡೋಕ್ಕೆ ಬನಶಂಕರಿ ಸ್ಟೇಜಲ್ಲಿರೋ ಅದ್ವೈತ್ ಕಿಯಾ ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ. ನೀವು ಏನಾದರೂ ಕಿಯಾ ಗಾಡಿನ ಬುಕ್ ಮಾಡಬೇಕು, ಇಲ್ಲ ಕಿಯಾ ಸೆಲ್ಟೋಸ್ನ ನೋಡಬೇಕು ಅಂತ ಹೇಳಿದ್ರೆ ಶೋರೂಮ್ನ ವಿಸಿಟ್ ಮಾಡ್ಬೋದು. ನೀವು ಶೋರೂಮ್ ಕಾಂಟ್ಯಾಕ್ಟ್ ನಂಬರು ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಬಂದು ಚೆಕ್ಔಟ್ ಮಾಡಿ. ಇನ್ನು ಕಿಯಾ ಸೆಲ್ಟೋಸ್ ಇಂಜಿನ್ ಬಗ್ಗೆ ಹೇಳಿದರೆ ಟೋಟಲಾಗಿ 3 ಟೈಪ್ಸ್ ಆಫ್ ಇಂಜಿನ್ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಫಸ್ಟ್ ಟೈಪ್ ಬಂದು 1.5 ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಸೆಕೆಂಡ್ ಟೈಪ್ ಬರೋದರೆ 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ. ಸೊ ಯಾರೆಲ್ಲ ಒಂದು ಪವರ್ ಪ್ಯಾಕ್ ಗಾಡಿ ನೋಡ್ತಾ ಇದ್ದೀರಾ ಅವ್ರಿಗೆ ಟರ್ಬೋ ಪೆಟ್ರೋಲ್ ಇಂಜಿನ್ನು ಚೂಸ್ ಆಗುತ್ತೆ. ಮತ್ತು ನಿಮಗೆ ಇನ್ನೊಂದು ಥರ್ಡ್ ಟೈಪ್ ಬಂದು ಯಾರು ಡೀಸೆಲ್ ಇಂಜಿನ್ ಲೈಕ್ ಮಾಡ್ತೀರಾ ಅವ್ರಿಗೆ ನಿಮಗೆ 1.5 ಲೀಟರ್ ಡೀಸೆಲ್ ಇಂಜಿನ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಟೋಟಲ್ 3 ಟೈಪ್ಸ್ ಆಫ್ ಇಂಜಿನ್ ಬರುತ್ತೆ. ಇನ್ನು ಲುಕ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ ಕಿಯಾ ಸೆಲ್ಟೋಸಲ್ಲಿ ಮೇಜರಾಗಿ ಚೇಂಜಸ್ ಆಗಿರೋದೇ ಡೈಮೆನ್ಷನ್ಸು. ಸೊ ನಿಮಗೆ ಫ್ರಂಟ್ ವಿಡ್ತು ಮತ್ತು ಲೆಂತು ಹಾಗೆ ಹೈಟು ಚೇಂಜಸ್ ಆಗಿದೆ. ಸೊ ವಿಡ್ತು ಬಂದು ನಿಮಗೆ 30 mm ಚೇಂಜಸ್ ಆಗಿದೆ, ಹಾಗೆ ಲೆಂತ್ ಬಂದು ನಿಮಗೆ ಓವರಾಲ್ 95 mm ಚೇಂಜಸ್ ಆಗಿದೆ. ಸೊ 95 mm ಅಲ್ಲಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ 80 mm ವೀಲ್ ಬೇಸ್ ಚೇಂಜಸ್ ಆಗಿದೆ. ಸೊ ವೀಲ್ ಬೇಸ್ ಚೇಂಜಸ್ ಆಗಿರೋದು ನಿಮಗೆ ಇಂಟೀರಿಯರ್ ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ. ಹಾಗೆ ನಿಮಗೆ ಹೈಟ್ ಬಂದು 10 mm ಕಮ್ಮಿ ಆಗಿದೆ. ಅದರಿಂದ ಅದಾದಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಗ್ರೌಂಡ್ ಕ್ಲಿಯರೆನ್ಸ್ ನಿಮ್ಗೆ ಪ್ರೀವಿಯಸ್ ಜನ್ರೇಷನ್ ಏನೈತಲ್ಲ, ಸೊ ಅದರಲ್ಲಿ ನಿಮಗೆ 190 mm ಗ್ರೌಂಡ್ ಕ್ಲಿಯರೆನ್ಸ್ ಬರ್ತಾಯಿತ್ತು. ಸೊ ಇದರಲ್ಲಿ ನಿಮಗೆ 200 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಇನ್ನು ನಿಮಗೆ ಕಿಯಾ ಸೆಲ್ಟೋಸ್ ಲುಕ್ಸ್ ಬಗ್ಗೆ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು, ಲುಕ್ಸಲ್ಲಿ ನಿಮಗೆ ಗ್ರಿಲ್ ನೋಡ್ತಾ ಇರ್ಬೋದು. ನಿಮಗೆ ಟೈಗರ್ ಫೇಸ್ ಗ್ರಿಲ್ ಅಂತ ಹೇಳ್ತಾರೆ ಕಿಯಾ ಕಡೆಯಿಂದ. ಸೊ ಇದು ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚಲ್ಲಿ ಕೊಟ್ಟಿದ್ದಾರೆ. ಸೊ ಗ್ರಿಲ್ಲು ನೋಡ್ತಾ ಇರ್ಬೋದು ಯಾವ ರೀತಿ ಸಖತ್ ಲುಕ್ಕಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಒಂದಷ್ಟು ಇಂಜಿನ್ಗೆ ವೆಂಟ್ಸ್ ಆಗಲಿ ಕೂಲಿಂಗ್ ಆಪ್ಷನ್ಸ್ ಇರಲಿ ಅಂದ್ಬಿಟ್ಟು ಈ ಸೆಂಟ್ರಲ್ ಮಾತ್ರ ನಿಮಗೆ ಕೂಲಿಂಗ್ ಆಪ್ಷನ್ಸ್ ಥರ ವೆಂಟ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಇನ್ನು ಸೈಡ್ ಬರೋದ್ರೆ ನಿಮಗೆ ಕ್ಲೋಸಿಂಗ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇನ್ನು ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಬರೋದ್ರಿಂದ ಸೊ ಫ್ರಂಟಲ್ಲಿ ನಿಮಗೆ ಕ್ಯಾಮ್ರಾ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಕಿಯಾ ಬ್ಯಾಡ್ಜಿಂಗ್ ಕೂಡ ಬರುತ್ತೆ. ವಿತ್ ನಿಮಗೆ ಹೆಡ್ಲ್ಯಾಂಪ್ಸ್ ಬರೋದಾರೆ ನೋಡ್ತಾ ಇರ್ಬೋದು. ನಿಮಗೆ DRLs ಕೂಡ ಯಾವ ರೀತಿ ಪ್ಲೇಸ್ಮೆಂಟ್ ಆಗಿದೆ ಅಂತ. ಸೊ ನಿಮ್ಗೆ ಇಲ್ಲಿ ಸ್ಟಾರ್ ಮ್ಯಾಪ್ DRLs ಪ್ಲೇಸ್ಮೆಂಟ್ ಆಗಿದೆ. ಸೊ ನೋಡಿ, ಇಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ. ವಿತ್ ನಿಮಗೆ ಹೈ ಬೀಮು ಮತ್ತು ಲೋ ಬೀಮು ಎರಡೂ ಥರ ವರ್ಕ್ ಆಗುತ್ತೆ. ಸೊ ಹೆಡ್ ಲ್ಯಾಂಪ್ ಥ್ರೋ ಅಂತೂ ತುಂಬ ಸಗದಾಗಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ LED ಫಾಗ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇನ್ನು ಬಂಪರ್ಸ್ ಡಿಸೈನ್ ಬಗ್ಗೆ ಹೇಳಿದ್ರೆ ನಿಮಗೆ ಒಂಥರ ಟ್ರೈ ಕಲರ್ ಡಿಸೈನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಬಾಡಿ ಕಲರು ಮತ್ತು ಪಿಯಾನೋ ಬ್ಲ್ಯಾಕ್ ಫಿನಿಶು ಮತ್ತು ಇಲ್ಲೊಂದಷ್ಟು ನಿಮಗೆ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಹಾಗೆ ಲೋಯರ್ ಪಾರ್ಟ್ ಆಫ್ ದಿ ಗ್ರಿಲ್ಲು ಅಷ್ಟೇ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಲೆವೆಲ್ 2 ರೆಡರ್ ಕೂಡ ಇಲ್ಲೇ ಪ್ಲೇಸ್ಮೆಂಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ವಿತ್ ನಿಮಗೆ ಕ್ಯಾಮ್ರಾ ಕೂಡ ನಿಮಗೆ ಫ್ರಂಟ್ ವಿಂಡ್ ಸ್ಕ್ರೀನಲ್ಲಿ ಪ್ಲೇಸ್ಮೆಂಟ್ ಆಗಿದೆ. ಹಾಗೆ ನಿಮಗೆ ಸೆನ್ಸರ್ಸ್ ನೋಡ್ತಾ ಇರ್ಬೋದು. ನಿಮಗೆ ಪಾರ್ಕಿಂಗ್ ಸೆನ್ಸರ್ಸು ಟೋಟಲಾಗಿ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸೊ ವೀಲ್ ಆರ್ಚಿಂದ ಹಿಡಿದು ಸೊ ನಿಮಗೆ ಫ್ರಂಟು ಇದುವರೆಗೂ ನಿಮಗೆ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಇನ್ನು ಸೈಡ್ ಡೈಮೆನ್ಷನ್ ಬರೋದಾರೆ ನೀವು ನೋಡ್ತಾ ಇರ್ಬೋದು. ಸೊ ಏನು ಆಲ್ಮೋಸ್ಟ್ ಆಲ್ ಓಲ್ಡ್ ಕಿಯಾ ಸೆಲ್ಟೋಸ್ ಥರನೇ ಇದೆ, ಬಟ್ ನಿಮಗೆ ಅಲೈಸಲ್ಲಿ ಚೇಂಜಸ್ ಆಗಿದೆ. ಸೊ ಅಲೈ ಬಂದು ನಿಮಗೆ ಬ್ಲ್ಯಾಕ್ ವಿತ್ ನಿಮಗೆ ಸಿಲ್ವರ್ ಕಲರ್ ಟಚಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದೆಲ್ಲ ಒಂದಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. 18 ಇಂಚ್ ಅಲೈ ಕೊಟ್ಟಿದ್ದಾರೆ. ಹಾಗೆ ಟೈರ್ ಸೆಕ್ಷನ್ ಬಗ್ಗೆ ಹೇಳಿದರೆ 250/55 ಇಂಚ್ ಟೈರ್ ಬರುತ್ತೆ. ಹಾಗೆ ಟೈರ್ದು ಅಲೈ ನೋಡ್ತಾ ಇರ್ಬೋದು ನಿಮಗೆ ಬ್ಲ್ಯಾಕ್ ವಿತ್ ಸಿಲ್ವರ್ ಕಲರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಬ್ರೇಕ್ ಕ್ಯಾಲಿಪರ್ ಬಂದು ಸೊ ನಿಯನ್ ಕಲರ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಕ್ರೇಜಿ ಎಲ್ಲ ಒಂದು ಕಂಪ್ನಿ ಕಡೆಯಿಂದನೇ ನಿಮಗೆ ಬ್ರೇಕ್ ಕ್ಯಾಲಿಪರ್ನ ನಿಯನ್ ಕಲರ್ ಕೊಟ್ಟಿದ್ದಾರೆ ಅವತ್ತು. ಮತ್ತು ನಿಮಗೆ 4 ಟೈರ್ಗೂ ಸೊ ಸೇಮ್ ಡಿಸ್ಕ್ ಬರೋದ್ರಿಂದ ತುಂಬ ಚೆನ್ನಾಗಿ ಲುಕ್ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ತಾ ಇರ್ಬೋದು, ಓವರಾಲ್ 200 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ತುಂಬ ಕ್ರೇಜಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಸೈಡ್ ಕ್ಲಾಡಿಂಗ್ ಕೂಡ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಟಚಲ್ಲಿ ಕೊಟ್ಟಿದ್ದಾರೆ. ಹಾಗೆ ಡೋರ್ ಸೈಡ್ ಕ್ಲಾಡಿಂಗ್ ಬರೋದಾರೆ ಡ್ಯುಯಲ್ ಕಲರಲ್ಲಿ ಕೊಟ್ಟಿದ್ದಾರೆ ಡೋರ್ ಸೈಡ್ ಕ್ಲಾಡಿಂಗು. ಸೊ ನೋಡ್ತಾ ಇರ್ಬೋದು, ಬಾಡಿ ಕಲರ್ ವಿತ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚಲ್ಲಿ ಅದೊಂಥರ ಡಿಸೈನ್ಸ್ನ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಓವರ್ ವಿಮ್ ಬರೋದಾರೆ ನೀವು ನೋಡ್ತಾ ಇರ್ಬೋದು. ಓವರ್ ವಿಮಲ್ಲಿ ನಿಮಗೆ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ. ಹಾಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಇಂಟಿಗ್ರೇಟ್ ಆಗಿದೆ. ಸೊ ಇದರಲ್ಲಿ ನೀವೇನಾಗಿದೆ ಅಂದರೆ ಸೊ ಕೆಲವು ಡಿಸೈನ್ಸ್ ಏನು ಮಾಡ್ತಾರೆ ಅಂದರೆ ಕೆಲವರು ಗಾಡಿಗಳಲ್ಲಿ ಸೊ ಡೌನ್ ದ ಸೈಡ್ ಬ್ಲ್ಯಾಕ್ ಕಲರ್ ಕೊಟ್ಬಿಟ್ಟು ಟಾಪ್ ಆಫ್ ದಿ ಸೈಡ್ ಏನು ಮಾಡ್ತಾರೆ ಓವರ್ ವಿಮಲ್ಲಿ ಬಾಡಿ ಕಲರ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ನಿಮಗೆ ಡಿಸೈನ್ ಉಲ್ಟಾ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ಒಂಥರ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಟಾಪ್ ಆಫ್ ದಿ ಏನು ಮಿರರ್ ಓವರ್ ವಿಮ್ ಬಂದು ನಿಮಗೆ ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ಡೌನ್ ದ ಸೈಡ್ ನಿಮ್ಗೆ ಬಾಡಿ ಕಲರ್ ಕೊಟ್ಟಿದ್ದಾರೆ. ಇನ್ನು ಫ್ಲೆಶ್ ಡೋರ್ ಹ್ಯಾಂಡಲ್ಸು ಕೂಡ ನಿಮಗೆ ಕ್ಯಾರಿ ಓವರ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಕೀ ಲಾಕ್ ಮಾಡಿದ ತಕ್ಷಣ ಆಟೋಮೆಟಿಕಾಗಿ ಕ್ಲೋಸ್ ಆಗುತ್ತೆ.
ಸೊ ಅನ್ಲಾಕ್ ಮಾಡಿದ ತಕ್ಷಣ ನಿಮಗೆ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ರೂಫ್ ರೈಲ್ಸನ್ನು ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶಲ್ಲಿ ಕೊಟ್ಟಿದ್ದಾರೆ. ಹಾಗೆ ಪೆನೋರಾಮಿಕ್ ಸನ್ರೂಫ್ ಬರುತ್ತೆ ವಿತ್ ನಿಮಗೆ ಶಾರ್ಕ್ ಫಿನ್ ಆ್ಯಂಟೆನಾ ಬಂದು ನಿಮಗೆ ಬಾಡಿ ಕಲರಲ್ಲಿ ಕೊಟ್ಟಿದ್ದಾರೆ. ಇನ್ನು ರಿಯರ್ ಲುಕ್ ನೋಡ್ತಾ ಇರ್ಬೋದು ನೀವು. ರಿಯರ್ ಲುಕ್ ಅಂತೂ ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಆಗಿರ್ಬೋದು ವಿತ್ ನಿಮಗೆ ಸ್ಪಾಯ್ಲರ್ ಎಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ವಿತ್ ನಿಮಗೆ ಒಂದಷ್ಟು ಮ್ಯಾಟ್ ಫಿನಿಶ್ ಏನಿತ್ತಲ್ಲ ಸೊ ಬಂಪರಲ್ಲಿ, ಸೊ ಅದೇ ಲುಕ್ ಕ್ಯಾರಿ ಓವರ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ವೈಪರ್ನ ಯಾವ ರೀತಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಅಂದರೆ ನಿಮಗೆ ವೈಪರ್ ಪ್ಲೇಸ್ ಮಾಡಿರೋದೇ ಗೊತ್ತಾಗೋದಿಲ್ಲ, ಸ್ಪಾಯ್ಲರ್ ಒಳಗಡೆ ಪ್ಲೇಸ್ಮೆಂಟ್ ಆಗಿದೆ. ಸೊ ವಿತ್ ನಿಮಗೆ ಡಿಫಾಗರ್ ಜೊತೆನೂ ಕೂಡ ಬರುತ್ತೆ. ಹಾಗೆ ವೈಪರ್ ಕೂಡ ನೋಡ್ತಾ ಇರ್ಬೋದು ವಿತ್ ನಿಮಗೆ ಡಿಫಾಗರ್ ಕೂಡ ಬರುತ್ತೆ. ಹಾಗೆ ರಿಯರ್ ಟೈಲ್ ಲ್ಯಾಂಪ್ ನೋಡ್ತಾ ಇರ್ಬೋದು. ಸ್ಟಾರ್ ಮ್ಯಾಪ್ LED ಟೈಲ್ ಲ್ಯಾಂಪ್ ಬರುತ್ತೆ ವಿತ್ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಕ್ರೇಜಿ ಆಗಿದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ರಿಯರ್ ಕ್ಯಾಮ್ರಾ ಕೂಡ ನೋಡ್ತಾ ಇರ್ಬೋದು. ಸೊ ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ನೋಡ್ತಾ ಇರ್ಬೋದು ರಿಯರ್ ಕ್ಯಾಮ್ರಾನ ಹೊರಗಡೆ ಕಾಣಿಸೋ ಥರ ಇಟ್ಟಿರ್ತಾರೆ. ಬಟ್ ಏನಾನ ನಿಮಗೆ ಗಾಡಿ ಹಿಂದೆಗಡೆ ಬಂದು ಹಿಟ್ ಮಾಡಿದಾಗ ಸೊ ಮೊದಲು ಅದೇ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದರಲ್ಲಿ ನಿಮಗೆ ರಿಯರ್ ಟೈಲ್ ಲ್ಯಾಂಪಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಅದು ನಿಮಗೆ ತುಂಬ ಸಗದಾಗಿ ಕಾಣಿಸ್ತಾ ಇದೆ. ಇದು ನಿಮಗೆ ಕಿಯಾ ಬ್ಯಾಡ್ಜಿಂಗ್ ಕೂಡ ಬರುತ್ತೆ. ಹಾಗೆ ನಿಮಗೆ ಸೆಲ್ಟೋಸ್ ಲೋಗೋ ಕೂಡ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಇನ್ನು ರಿಯರ್ ಬಂಪರ್ ಬರೋದಾರೆ ಸೊ ನೋಡ್ತಾ ಇರ್ಬೋದು. ರಿಯರ್ ಬಂಪರಲ್ಲೂ ನಿಮಗೆ 6 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಹಾಗೆ ರಿಯರ್ ಬಂಪರಲ್ಲೂ ಸೇಮು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಆಗಿರ್ಬೋದು. ಹಾಗೆ ಒಂದಷ್ಟು ಮ್ಯಾಟ್ ಫಿನಿಶ್ ಕಲರ್ ಆಗಿರ್ಬೋದು ಅದಕ್ಕೆ ಯಾರು ಮಾಡಿದ್ದಾರೆ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ರಿವರ್ಸ್ ಲ್ಯಾಂಪ್ ಬರುತ್ತೆ. ಸೊ ರಿವರ್ಸ್ ಲ್ಯಾಂಪ್ ಇಲ್ಲಿ ಕೊಟ್ಟಿದ್ದಾರೆ. ಇದು ನಿಮಗೆ ಇದು GT ಲೈನ್ ಆಗಿರೋದ್ರಿಂದ GT ಲೈನ್ ಬ್ಯಾಡ್ಜಿಂಗ್ ಕೂಡ ಬರುತ್ತೆ. ಇನ್ನು ನಿಮಗೆ ಬೂಟ್ ಸ್ಪೇಸ್ ಬರೋದಾರೆ 447 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಯೂಸ್ ಆಗಿ ಬರುತ್ತೆ. ಸೊ ಆರಾಮಾಗಿ ನೀವು ಕ್ಯಾರಿ ಏನಾದರೂ ಐಟಮ್ಸ್ ಇದ್ದರೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಹಾಗೆ ನಿಮಗೆ ಸ್ಪೇರ್ ವೆಲ್ ಕೂಡ ಪ್ಲೇಸ್ಮೆಂಟ್ ಇಲ್ಲೇ ಆಗಿದೆ. ಇದು ನಿಮಗೆ LED ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ರಿಯರಲ್ಲಿ ನಿಮಗೆ ಇದು ನಿಮಗೆ ಹುಕ್ ಕೂಡ ಪ್ಲೇಸ್ಮೆಂಟ್ ಆಗಿರುತ್ತೆ. ಹಾಗೆ ನಿಮಗೆ ಇಲ್ಲಿ ಒಂದು ಸಬ್ ಊಪರ್ ಕೂಡ ಇದೆ. ಸೊ ಕಿಯಾ ಕಡೆಯಿಂದ ಡಾಲ್ಬಿ ಆಟ್ಸ್ಮಾರ್ಟ್ ಸ್ಪೀಕರ್ ಆಗಿರೋದ್ರಿಂದ ತುಂಬ ಸಗದ ಬರುತ್ತೆ ಸೌಂಡ್ಸ್ ಅಂತಲೇ ಹೇಳ್ಬೋದು. ಹಾಗೆ ಇನ್ನು ಕೀ ಬಗ್ಗೆ ಹೇಳಿದ್ರೆ ಕೀ ನೋಡ್ತಾ ಇರ್ಬೋದು. ನಾರ್ಮಲ್ ಕಿಯಾ ಗಾಡಿಗಳಿಗೆ ಇವಾಗೆಲ್ಲ ಬರ್ತಾರೆ ಗಾಡಿಗಳಿಗೆಲ್ಲ ನಿಮ್ಗೆ ಇದೇ ರೀತಿ ಕೀ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ವಿತ್ ನೀವು ನೋಡಿ ಇದರಲ್ಲಿ ಲೈಟ್ ಗ್ಲೋ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಲೈಟ್ ಗ್ಲೋ ಆಗ್ತಿದೆ ಅಂತ. ಸೊ ಕಿಯಾ ಗಾಡಿಗಳಲ್ಲಿ ನೀವು ಏನೇ ಫಂಕ್ಷನ್ಸ್ ಇದು ಮಾಡಿದ್ರು ಸೊ ಲೈಟ್ ಕೂಡ ಗ್ಲೋ ಆಗುತ್ತೆ. ಮತ್ತು ನೀವು ನೋಡ್ತಾ ಇರ್ಬೋದು ಲಾಕ್ ಮಾಡಿದ ತಕ್ಷಣ ಯಾವ ರೀತಿ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಕ್ಲೋಸ್ ಆಗುತ್ತೆ. ಮತ್ತು ಅನ್ಲಾಕ್ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಇನ್ನು ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ನಿಮಗೆ ಇಂಟೀರಿಯರಂತೂ ಡಾರ್ಕ್ ಬ್ಲೂ ಥೀಮು ಮತ್ತು ವೈಟ್ ಕಲರ್ ಥೀಮ್ ಅಂತೂ ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇನ್ನು ಡೋರ್ ಪ್ಯಾಡ್ ಬರೋದಾರೆ ನಿಮಗೆ ಡೋರ್ ಪ್ಯಾಡಲ್ಲಿ ಬ್ಲ್ಯಾಕ್ ಕಲರ್ ಮತ್ತು ವೈಟ್ ಕಲರ್ ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ. ಸೊ ಇದು ಇನ್ಸೈಡ್ ಹ್ಯಾಂಡಲ್ಸ್ ಆಗಿರ್ಬೋದು ನಿಮ್ಗೆ ಒಂದಷ್ಟು ಪೇಂಟೆಡ್ ಫಿನಿಶು. ಹಾಗೆ ಇಲ್ಲೊಂದಷ್ಟು ಸಾಫ್ಟ್ ಟಚ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ವಿಂಡೋಸ್ ಕಂಟ್ರೋಲ್ಸ್ ಎಲ್ಲ ನಿಮಗೆ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಹಾಗೆ ORVM ಕಂಟ್ರೋಲ್ಸು ಆಟೋ ಫೋಲ್ಡಿಂಗ್ ORVM ಬಟನ್ಸ್ ಕೂಡ ನಿಮಗೆ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಹಾಗೆ ಆಂಬಿಯಂಟ್ ಲೈಟ್ ಕೂಡ ನೋಡ್ತಾ ಇರ್ಬೋದು. ಸೊ ORVM ಕೂಡ ನಿಮಗೆ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಇದರಲ್ಲಿ ಇನ್ನೊಂದೇನೆಂದರೆ ಫೀಚರ್ಸು ನಿಮಗೆ ರಿವರ್ಸ್ ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಮಿರರ್ದು ಡೌನ್ ಆಗುತ್ತೆ. ಹಾಗೆ ಆಟೋ ಫೋಲ್ಡಿಂಗ್ ORVM ಬಟನ್ ಪ್ರೆಸ್ ಮಾಡಿದ ತಕ್ಷಣ ORVM ಕ್ಲೋಸ್ ಕೂಡ ಆಗುತ್ತೆ. ವಿತ್ ನಿಮಗೆ ಇಲ್ಲೊಂದಷ್ಟು ಸಿಲ್ವರ್ ಟಚ್ ಜೊತೆಗೆ ಆಂಬಿಯಂಟ್ ಲೈಟ್ ಕೂಡ ಬರುತ್ತೆ. ಸೊ ಇದರಲ್ಲಿ ನೋಡ್ತಾ ಇರ್ಬೋದು. ಸೊ ಕಲರ್ಸ್ ಅಂತೂ ನಿಮಗೆ ಯೂಸ್ ಆಗಿದೆ. ನೀವು ಯಾವ್ದು ಬೇಕಾದ್ರೂ ಚೇಂಜಸ್ ಮಾಡ್ಕೋಬೋದು. ಹಾಗೆ ನಿಮಗೆ ಸೀಟ್ಸ್ ಮೆಮೊರಿ ಫಂಕ್ಷನ್ಸು 2 ಮೆಮೊರಿ ಫಂಕ್ಷನ್ಸ್ ಬರುತ್ತೆ. ಮತ್ತು ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಆಪ್ಷನ್ಸ್ ಕೂಡ ಬರುತ್ತೆ. ಸೊ ನೀವು ಬೇಕು ಅಂದರೆ ನೀವು ಗಾಡಿ ಸ್ಟಾರ್ಟ್ ಆದಾಗಿದ್ದ ನೀವು ವೆಂಟಿಲೇಷನ್ಸು ಫ್ರಂಟ್ 2 ಸೀಟ್ಗೆ ವೆಂಟಿಲೇಷನ್ಸ್ ಬರೋದ್ರಿಂದ ನಿಮಗೆ ಡೋರ್ ಸೈಡಲ್ಲೇ ಬಟನ್ಸ್ ಕೊಟ್ಟಿದೆ. ಸೊ ನೀವು ಬೇಕು ಅಂದರೆ ಆನ್ ಮಾಡ್ಕೋಬೋದು. ವಿತ್ ನಿಮಗೆ ಇಲ್ಲಿ ನಿಮಗೆ ಬಾಟಲ್ ಲೋಡೋ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೇನೋ ಐಟಮ್ಸ್ ಇಟ್ಕೋಬೋದು ಅಷ್ಟು ಸ್ಪೇಸ್ ಬರುತ್ತೆ. ಹಾಗೆ ಬೋಸ್ ಸ್ಪೀಕರ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಬೋಸ್ ಬ್ಯಾಡ್ಜಿಂಗ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ನಿಮಗೆ ಟ್ವಿಟರ್ ಬರೋದಾರೆ ನಿಮಗೆ ಫ್ರಂಟು ಇದರಲ್ಲಿ ಕೊಟ್ಟಿದ್ದಾರೆ ಒಳಗಡೆ ಟ್ವಿಟರು. ಸೊ ಇನ್ನು ಸೀಟ್ಸ್ ಬರೋದಾರೆ ನೀವು ನೋಡ್ತಾ ಇರ್ಬೋದು 10 ವೇ ಪವರ್ ಅಡ್ಜಸ್ಟೇಬಲ್ ಸೀಟ್ಸ್ ಬರುತ್ತೆ. ಸೊ ನಿಮಗೆ 10 ವೇ ಅಡ್ಜಸ್ಟೇಬಲ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಇದೆಲ್ಲ ನಿಮಗೆ ಅಡ್ಜಸ್ಟೇಬಲ್ ಮಾಡ್ಕೋಬೋದು. ಇನ್ನು ಸೀಟ್ಸ್ ಅಂತೂ ತುಂಬ ಸಗದಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಡಿಸೈನ್ಸ್ ಅಂತೂ ಸಗದಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದರಲ್ಲಿ ಫ್ರಂಟ್ ಸೀಟ್ಸ್ಗಳಲ್ಲಿ ಇದು ಹೆಡ್ರೆಸ್ಟು ಡಿಸೈನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಸಖತ್ ಕ್ರೇಜಿಯಾಗಿ ಕೊಟ್ಟಿದ್ದಾರೆ. ಮತ್ತು GT ಲೈನ್ ಆಗಿರೋದ್ರಿಂದ GT ಲೈನ್ ಬ್ಯಾಡ್ಜಿಂಗ್ ಕೂಡ ಎಲ್ಲೇ ಸೀಟ್ಸಲ್ಲೇ ಬರುತ್ತೆ. ಇನ್ನು ಸ್ಟೇರಿಂಗ್ ಬಗ್ಗೆ ಹೇಳಿದ್ರೆ ನಿಮಗೆ ಲೆದರ್ ಆಫ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ವಿತ್ ನಿಮಗೆ 3 ಸ್ಪೋಕ್ ಸ್ಟೇರಿಂಗ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲೊಂದಷ್ಟು ಇಲ್ಲಿ ನಿಮಗೆ ಡ್ಯುಯಲ್ ಕಲರ್ ಬರುತ್ತೆ. ವೈಟ್ ಕಲರ್ ಮತ್ತು ಡಾರ್ಕ್ ಗ್ರೇ ಕಲರ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಲೆದರ್ ಸ್ಟಿಚಸ್ ಎಲ್ಲ ನಿಮ್ಗೆ ವೈಟ್ ಕಲರ್ ಬರುತ್ತೆ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಇಲ್ಲಿ ಕಿಯಾ ಲೋಗೋ ಕೂಡ ಬರುತ್ತೆ. ಲೋಗೋ ಜೊತೆಗೆ ನಿಮಗೆ ಏರ್ ಬ್ಯಾಗ್ ಕೂಡ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ವಿತ್ ನಿಮಗೆ ಇಲ್ಲೊಂದಷ್ಟು ವೈಟ್ ಕಲರ್ ಇದಾಗಿದೆ. ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನಾಗುತ್ತೆ ಅಂದರೆ ನಿಮ್ದೇನು ಸ್ಪೀಡೋಮೀಟರ್ ಇದೆಯಲ್ಲ ಲೆವೆಲ್ 2 ಎಡಾಸ್ ಆಗಿರ್ಬೋದು ಕ್ರೂಸ್ ಕಂಟ್ರೋಲ್ಸ್ ಆಗಿರ್ಬೋದು ಅದ್ರದ್ದು ಕನೆಕ್ಷನ್ ಎಲ್ಲ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಇಲ್ಲೊಂದಷ್ಟು ಏನಂದರೆ ಸಿಲ್ವರ್ ಕಲರ್ ಪೇಂಟ್ ರೀಚ್ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಇದು
ಫಿಸಿಕಲ್ ಬಟನ್ಸ್ ಆಗಿರೋದ್ರಿಂದ ತುಂಬ ಫೀಲ್ ಮಾಡಿ ಇದು ಮಾಡ್ಕೋಬೋದು. ಮತ್ತು ನಿಮ್ಗೆ ರೈಟ್ ಸೈಡ್ ಬರೋದಾದ್ರೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಏನು ಬರುತ್ತಲ್ಲ, ಸೊ ಅದರದ್ದು ನಿಮಗೆ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ ಆಗಿರ್ಬೋದು, ಇದ್ರದ್ದೆಲ್ಲ ನಿಮಗೆ ಇಲ್ಲೇ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಮತ್ತು ಕಾಲ್ ಡಿಸ್ಕನೆಕ್ಟ್ ಬಟನ್ ಎಲ್ಲ ನಿಮಗೆ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಹಾಗೆ ವಾಯ್ಸ್ ಕಮೆಂಟ್ದು ಎಲ್ಲ ನಿಮಗೆ ಇಲ್ಲೇ ಪ್ಲೇಸ್ಮೆಂಟ್ ಆಗಿದೆ. ಸೊ ಇನ್ನು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪೆಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ. ನಿಮಗೆ ಇದು ಆಟೋಮೆಟಿಕ್ ಗಾಡಿ ಆಗಿರೋದ್ರಿಂದ ಪೆಡಲ್ ಶಿಫ್ಟರ್ಸ್ ಕೂಡ ನಿಮಗೆ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಇನ್ನು ರೈಟ್ ಸೈಡಲ್ಲಿ ನಿಮಗೆ ಆಟೋ ಡಿಮ್ಮಿಂಗ್ ಹೆಡ್ಲೈಟ್ಸ್ ಬರುತ್ತೆ. ಹಾಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ವೈಪರ್ಸ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಡ್ರೈವಿಂಗ್ ಮೋಡ್ಸ್ ಬರೋದಾರೆ, ನೀವು ನೋಡ್ತಾ ಇರ್ಬೋದು ಡ್ರೈವ್ ಮೋಡ್ಸು ಮತ್ತು ಟ್ರ್ಯಾಕ್ಷನ್ ಮೋಡ್ಸ್ ಎರಡೂ ಬರುತ್ತೆ. ಸೊ ನಿಮಗೆ ಇಲ್ಲೇನಾಗುತ್ತೆ ಅಂದರೆ ಮೋಡ್ಸ್ನ ನಿಮಗೆ ಬಟನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಆರಾಮಾಗಿ ಒಂದು ಕೈಲಿ ಡ್ರೈವ್ ಮಾಡ್ತಾಯಿದ್ರೆ ಇನ್ನೊಂದು ಕೈಯಲ್ಲಿ ಮೋಡ್ ಚೇಂಜ್ ಮಾಡ್ಕೋಬೋದು. ಸೊ ಡ್ರೈವ್ ಮೋಡ್ಸಲ್ಲಿ ಬರೋದಾರೆ ನಿಮಗೆ. ಸೊ ಈಕೋ ಮೋಡು, ನಾರ್ಮಲು ಮತ್ತು ಸ್ಪೋರ್ಟ್ಸ್ ಅಂತ ಬರುತ್ತೆ. ಸೊ 3 ಟೈಪ್ಸ್ ಆಫ್ ಡ್ರೈವಿಂಗ್ ಮೋಡ್ಸ್ ಬರುತ್ತೆ. ಸೊ ಮೋಡ್ಸ್ ತಕ್ಕನಾಗಿ ನಿಮಗೆ ಕಲರ್ಸ್ ಕೂಡ ಚೇಂಜಸ್ ಆಗೋಗುತ್ತೆ. ಹಾಗೆ ಇನ್ನು ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಬರೋದಾರೆ ನಿಮಗೆ. ಟ್ರ್ಯಾಕ್ಷನ್ ಕಂಟ್ರೋಲ್ಸಲ್ಲೂ ನಿಮಗೆ ಟ್ರ್ಯಾಕ್ಷನ್ ಮೋಡ್ಸಲ್ಲೂ ನಿಮಗೆ ಸ್ನೋ, ಮಡ್ಡು ಮತ್ತು ಸ್ಯಾಂಡು, ಸೊ ಟೋಟಲಾಗಿ 3 ಟೈಪ್ಸ್ ಆಫ್ ಟ್ರ್ಯಾಕ್ಷನ್ ಮೋಡ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಇನ್ನು ಸ್ಪೀಡೋಮೀಟ್ರಲ್ಲಿ ನೋಡಿದ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಬಂದು ನಿಮ್ಮ ಏನು ಸ್ಪೀಡ್ ತೋರಿಸುತ್ತಲ್ಲ ಅದ್ರ ಡಿಸ್ಪ್ಲೇ ಆಗುತ್ತೆ. ರೈಟ್ ಸೈಡಲ್ಲಿ ನಿಮ್ಗೆ RPM ಡಿಸ್ಪ್ಲೇ ಆಗುತ್ತೆ. ಇನ್ನು ಲೆವೆಲ್ 2 ADAS ಕಂಟ್ರೋಲ್ಸ್ ಆಗಿರ್ಬೋದು, ಅವೆಲ್ಲ ನಿಮ್ಗೆ ಒಂದಷ್ಟು ಡಿಸ್ಪ್ಲೇ ಕೊಟ್ಟಿದ್ದಾರೆ. ಹಾಗೆ ಗಾಡಿ ಎಷ್ಟು ಹೀಟಲ್ಲಿದೆ ಅನ್ನೋದು ಕೂಡ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ವಿತ್ ನಿಮಗೆ ಫ್ಯೂಲ್ ಇಂಡಿಕೇಷನ್ನು, ಹಾಗೆ ಓಡೋಮೀಟರ್ ಸ್ಪೀಡ್ ಎಷ್ಟು ಓಡಿದೆ ಅನ್ನೋದು ಕೂಡ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ವಿತ್ ನಿಮಗೆ ಗೇರ್ ಶಿಫ್ಟ್ ಇಂಡಿಕೇಷನ್ಸ್ ಕೂಡ ಬರುತ್ತೆ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋದಾದ್ರೆ ನಿಮಗೆ ಇಲ್ಲ ADASದು, ಸೊ ADAS ಕಂಟ್ರೋಲ್ಸ್ ಆಗಿರ್ಬೋದು ನಿಮಗೆಲ್ಲ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ವಿತ್ ನಿಮಗೆ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಆಗಿರ್ಬೋದು. ಸೊ ವಿತ್ ನಿಮಗೆ ಡಿಸ್ಪ್ಲೇ ಬೇಕು ಅಂದರೆ ಡಿಸ್ಪ್ಲೇ ಚೇಂಜ್ ಮಾಡ್ಕೋಬೋದು. ಹಾಗೆ ನಿಮಗೆ ಕರೆಂಟ್ ಟ್ರಿಪ್ಪು ಎಷ್ಟು ಓಡಿದೆ ಅನ್ನೋದು ಕೂಡ ಡಿಸ್ಪ್ಲೇ ಆಗುತ್ತೆ. ವಿತ್ ನಿಮಗೆ ಸಿನ್ಸ್ ರೀಫ್ಯೂಲಿಂಗಿಂದ ಎಷ್ಟಾಗಿದೆ ಅನ್ನೋದು ಕೂಡ ಡಿಸ್ಪ್ಲೇ ಆಗುತ್ತೆ. ರೀಸೆಟ್ ಮಾಡಿದಾಗ ಎಷ್ಟಾಗಿದೆ, ಮತ್ತು ನಿಮಗೆ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮು ಅವೆಲ್ಲ ನಿಮಗೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಸೊ ಓವರಾಲ್ ನಿಮಗೆ ಸೆಂಟ್ರ್ ಕನ್ಸೋಲ್ ಬರೋದಾರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ 3 ಡಿಸ್ಪ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ 12.3 ಇಂಚ್ 2 ಡಿಸ್ಪ್ಲೇ ಬರುತ್ತೆ. ಒಂದು ಸ್ಪೀಡೋಮೀಟ್ರದು, ಇನ್ನೊಂದು ಬಂದು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು. ಹಾಗೆ ನಿಮಗೆ 5 ಇಂಚ್ ಸ್ಮಾಲ್ ಡಿಸ್ಪ್ಲೇ ಬಂದು AC ಕ್ಲಸ್ಟರ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ AC ಕಂಟ್ರೋಲ್ಸ್ದು ಏನೇನು ಚೇಂಜ್ ಮಾಡೋದಿದ್ರೆ, ಇವಾಗ ಬ್ಲೋವರ್ ಸ್ಪೀಡ್ ಆಗಿರ್ಬೋದು, ಸೊ ಅದ್ರ ಪ್ರಕಾರ ನೀವು ಚೇಂಜ್ ಮಾಡ್ಕೋಬೋದು. ಸೊ ಇದು ನಿಮಗೆ ಇಲ್ಲಿ ಫ್ರಂಟ್ ವಿಂಡೋಸ್ ಸ್ಕ್ರೀನ್ದಾಗಲಿ ಟಚ್ ಆಗಲಿ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ವಿತ್ ನೀವು ಇದರಲ್ಲಿ ಏನಂದರೆ ನಿಮಗೆ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಸೊ ಡ್ಯುಯಲ್ ಝೋನ್ ಆಗಿರೋದ್ರಿಂದ ನಿಮಗೆ ಡ್ರೈವರ್ ಸೈಡ್ಗೆ ಯಾವ ರೀತಿ ಬೇಕೋ ನೀವು ಟೆಂಪ್ರೇಚರ್ ಆ ರೀತಿ ಸೆಟ್ ಮಾಡ್ಕೋಬೋದು. ಸೊ ಪ್ಯಾಸೆಂಜರ್ ಸೈಡ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರೋದಾದ್ರೆ ನೋಡ್ತಾ ಇರ್ಬೋದು ನಿಮಗೆ ಟಚ್ ರೆಸ್ಪಾನ್ಸ್ ಅಂತೂ ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ನಿಮಗೆ FM ಕ್ಯಾರಿಯರ್ ಕನೆಕ್ಟಿವಿಟಿ, ನೀವೇನ ಸೈಕಲ್ ಕ್ಯಾರಿ ಮಾಡ್ತಾಯಿದ್ರೆ ಬ್ಯಾಕ್ ಸೈಡು ಅದ್ರದ್ದು ಕನೆಕ್ಟಿವಿಟಿ ಕೂಡ ನಿಮ್ಗೆ ಇಲ್ಲೇ ನೀವೇನ ಸೇಫ್ ಡಿವೈಸ್ ಯೂಸ್ ಮಾಡಬೇಕು ಅಂದರೆ ಆ ಥರನೂ ಯೂಸ್ ಮಾಡ್ಕೋಬೋದು. ಮತ್ತು ಫೋನ್ ಕನೆಕ್ಟಿವಿಟಿ ಆಗಿರ್ಬೋದು, ಫೋನ್ ಪ್ರೊಜೆಕ್ಷನ್ದಾಗಿರ್ಬೋದು, ಇಲ್ಲೆಲ್ಲ ಡಿಸ್ಪ್ಲೇ ಆಗುತ್ತೆ. ವಿತ್ ನಿಮಗೆ ಕ್ಯಾಲೆಂಡರ್ ಡಿಸ್ಪ್ಲೇ ಅಷ್ಟೇ ನೋಡ್ತಾ ಇರ್ಬೋದು. ಕ್ಯಾಲೆಂಡರ್ ಡಿಸ್ಪ್ಲೇ ನೀವು ಇದು ಮಾಡಿದ ತಕ್ಷಣ ಆ್ಯಕ್ಟಿವೇಟ್ ಆಗುತ್ತೆ. ವಿತ್ ನಿಮಗೆ ವ್ಯಾಲೆಟ್ ಮೋಡ್ ಆಗಿರ್ಬೋದು, ವ್ಯಾಲೆಟ್ ಮೋಡ್ನ ನೀವು ಆನ್ ಮಾಡಿಕೊಟ್ರೆ ಸೊ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅವೆಲ್ಲ ಜಾಸ್ತಿ ವರ್ಕ್ ಆಗೋದಿಲ್ಲ. ಹಾಗೆ ವೆಹಿಕಲ್ ಡಯಾಗ್ನೋಸಿಸ್ ಆಗಿರ್ಬೋದು, ನೋಟಿಫಿಕೇಷನ್ನು, ಆನ್ಲೈನ್ ಮ್ಯಾನ್ಯಲ್ಲು. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮ್ಗೆ ಸೆಟ್ಟಿಂಗ್ಸಲ್ಲಿ ಹೋಗೋದಾರೆ ನಿಮಗೆ ಸೆಟ್ಟಿಂಗ್ಸಲ್ಲಿ ವೆಹಿಕಲ್ ಸೆಟ್ಟಿಂಗ್ಸ್ ಆಗಿರ್ಬೋದು. ಸೊ ವೆಹಿಕಲ್ ಸೆಟ್ಟಿಂಗ್ಸಲ್ಲಿ ನಿಮಗೆ ಡ್ರೈವ್ ಅಸಿಸ್ಟು, ಸೊ ನೀವು ಲೆವೆಲ್ 2 ADAS ಆಗಿರೋದ್ರಿಂದ ಡ್ರೈವ್ ಅಸಿಸ್ಟ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೋಬೋದು. ಸೊ ಡ್ರೈವಿಂಗ್ ಕನ್ವೀನಿಯನ್ಸ್ ಇರ್ಬೋದು. ಇವಾಗ ನೋಡಿ ಲೆವೆಲ್ 2 ADAS ಆಗಿರೋದ್ರಿಂದ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲಿಂದ ನಿಮಗೆ ಅದ್ರ ಪ್ರಕಾರ ನಿಮಗೆ ಡ್ರೈವರ್ ಅಟೆನ್ಷನ್ ವಾರ್ನಿಂಗ್ ಆಗಿರ್ಬೋದು, ಇವೆಲ್ಲ ನಿಮ್ಗೆ ಇಲ್ಲಿ ಸೆಟ್ ಮಾಡ್ಕೋಬೋದು. ನೀವು ಬೇಕು ಅಂದರೆ ಆನ್ ಮಾಡ್ಕೋಬೋದು, ಬೇಡ ಅಂದರೆ ಆಫ್ ಮಾಡ್ಕೋಬೋದು, ಆ ರೀತಿ ಬರುತ್ತೆ. ಹಾಗೆ ಕ್ಲೈಮೇಟ್ ಕಂಟ್ರೋಲ್ಸು, ಏರ್ ಸರ್ಕ್ಯುಲೇಷನ್ಸು ಮತ್ತು ಸೀಟ್ಸು. ಇದೇನಾಗುತ್ತೆ ಅಂದರೆ ನಿಮಗೆ ಫ್ರಂಟಲ್ಲಿ ವೆಂಟಿಲೇಷನ್ ಸೀಟ್ಸ್ ಆಪ್ಷನ್ಸ್ ಬರುತ್ತೆ. ಸೊ ಅದರ ರೀತಿ ಬರುತ್ತೆ. ಮತ್ತು ಲೈಟ್ಸು, ಸೊ ನೋಡ್ತಾ ಇರ್ಬೋದು 1 ಟಚ್ ಟರ್ನ್ ಇಂಡಿಕೇಟರ್ಸು, ಮತ್ತು 3 ಫ್ಲ್ಯಾಶಸ್ಸು, 7 ಫ್ಲ್ಯಾಶಸ್ಸು. ಇದೇನಾಗುತ್ತೆ ಅಂದರೆ ನಿಮಗೆ ನೀವು ಯಾವ ರೀತಿ ಸೆಟ್ ಮಾಡ್ತೀರಾ ಆ ರೀತಿ ವರ್ಕ್ ಆಗುತ್ತೆ. ಮತ್ತು ವೆಲ್ಕಮ್ ಹೋಮು ಆಗಿರ್ಬೋದು, ಅವೆಲ್ಲ ನಿಮಗೆ ಆಪ್ಷನ್ಸ್ಗಳು. ಸೊ ಹೆಡ್ಲೈಟ್ಸ್ ನೀವು ನೋಡ್ತಾ ಇರ್ಬೋದು, ನೀವು ಇದು ಆನ್ ಮಾಡಿದ್ರೆ ಇವೇನಾಗುತ್ತೆ ಗಾಡಿ ಬಿಟ್ಟು ಇಳಿದೋದ್ರೂ ನಿಮ್ಗೆ 15 ಸೆಕೆಂಡ್ಸ್ ಹೆಡ್ಲೈಟ್ ಆನ್ ಆಗಿರುತ್ತೆ. ವೆಲ್ಕಮ್ ಹೋಮ್ ಫಂಕ್ಷನ್ ಥರ. ಅದೇನಾಗುತ್ತೆ ಅಂದರೆ ನೀವು ಕೆಲವೊಂದು ಕಡೆ ನಿಮ್ಮ ಪಾರ್ಕಿಂಗಲ್ಲಿ ಇದು ಮಾಡಿರ್ತಾರೆ ನೈಟ್ ಹೊತ್ತು, ಅವಾಗ ನಿಮಗೆ ಸಡನ್ನಾಗಿ ಲೈಟ್ ಆನ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿಲೇ ಸೊ ಇದು ಯೂಸ್ ಆಗುತ್ತೆ. ಸೊ IBM ಅಸಿಸ್ಟ್ ಎಲ್ಲ ನಿಮಗೆ ಇಲ್ಲೇ ಯೂಸ್ ಆಗುತ್ತೆ. ಇನ್ನು ಡೋರ್ಸ್ದು, ಸೊ ಆಟೋ ಅನ್ಲಾಕು ಅವೆಲ್ಲ ನಿಮ್ಗೆ ಆಪ್ಷನ್ಸ್ಗಳು ಇಲ್ಲೇ ಚೇಂಜ್ ಮಾಡ್ಕೋಬೋದು. ಇನ್ನು ಕನ್ವೀನಿಯನ್ಸ್ದೆಲ್ಲ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಸೌಂಡ್ ಸಿಸ್ಟಮ್ ಬರೋದಾರೆ ನೀವು ನೋಡ್ತಾ ಇರ್ಬೋದು, ಬೋಸ್ದು ಸೌಂಡ್ ಸಿಸ್ಟಮ್ ಅಂತೂ ಸಗದ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮ್ಗೆ ಆ ರೀತಿ ವಾಲ್ಯೂಮ್ ಕೊಟ್ಟಿದ್ದಾರೆ, ಆ ರೀತಿ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ನೀವು ಪೊಸಿಷನ್ಸ್ ಎಲ್ಲ ನೋಡ್ಕೋಬೋದು. ನೀವು ಪೊಸಿಷನ್ಸು ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು.
ಪೊಸಿಷನ್ಸ್ ನಿಮಗೆ ಫ್ರಂಟ್ ಇಲ್ಲ ರೈಟ್ ಸೈಡು ಇಲ್ಲ ಲೆಫ್ಟ್ ಸೈಡ್ ಬೇಕಾದ್ರೆ ನೀವು ಆ ಥರ ಯೂಸ್ ಮಾಡ್ಕೋಬೋದು. ಈಕ್ವಲೈಸರ್ ಆಗಿರ್ಬೋದು, ಸೊ ರೇಡಿಯೋ ನಾಯ್ಸ್ ಕಂಟ್ರೋಲೇಷನ್ಸು ನಿಮ್ಮದೆಲ್ಲ ಇದು ಸೆಟ್ ಮಾಡ್ಕೋಬೋದು. ಮತ್ತು ಡ್ರೈವ್ ಅಸಿಸ್ಟೆನ್ಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಇದರಲ್ಲಿ ಬ್ಲೈಂಡ್ ಸ್ಪಾಟ್ ವಾರ್ನಿಂಗು ಸೌಂಡು, ಸೊ ನೀವು ಏನಾಗುತ್ತೆ ಅಂದರೆ ಇದರಲ್ಲಿ ಬ್ಲೈಂಡ್ ಸ್ಪಾಟ್ ವಾರ್ನಿಂಗ್ ಬರುತ್ತೆ. ಸೊ ಲೆವೆಲ್ 2 ಅಡ್ಯಾಸ್ ಆಗಿರೋದ್ರಿಂದ ನಿಮಗೆ ರೈಟ್ಸ್ ಮಿರರ್ಗಳಲ್ಲಿ ಏನಾಗುತ್ತೆ ಒಂದು ಇಂಡಿಕೇಷನ್ಸ್ ಬರುತ್ತೆ. ಸೊ ಅದ್ರ ವಾರ್ನಿಂಗ್ ಕೂಡ ನಿಮ್ಗೆ ಬರುತ್ತೆ, ಅದನ್ನು ಕೂಡ ನೀವು ಆನ್ ಮಾಡ್ಕೋಬೋದು. ಮತ್ತು ಪಾರ್ಕಿಂಗ್ ಸೇಫ್ಟಿ ಪ್ರಿಯಾರಿಟಿ ವಾರ್ನಿಂಗ್ ಎಲ್ಲ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಮತ್ತು ಕನೆಕ್ಟಿವಿಟಿ ನೋಡಿ, ಡಿವೈಸ್ ಕನೆಕ್ಟಿವಿಟಿ, ಆ್ಯಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ನೀವೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಇನ್ನು ಫೋನ್ ಕನೆಕ್ಷನ್ಸ್ ಆಗಿರ್ಬೋದು, ಯೂಸರ್ ಪ್ರೊಫೈಲು, ಸೊ ನಿಮಗೆ ಯೂಸರ್ ಪ್ರೊಫೈಲ್ ನೀವು ಯೂಸ್ ಮಾಡ್ಕೊಂಡು ನೀವು ಡಾಕ್ಯುಮೆಂಟ್ಸಲ್ಲಿ ಇಲ್ಲೇ ಶೇರ್ ಮಾಡ್ಕೋಬೋದು. ಹಾಗೆ ಲೇಔಟು ಅಷ್ಟೇ, ನಿಮಗೆ ಲೇಔಟು ಸಿಂಪಲ್ ಬೇಕಾ ಇಲ್ಲ ಸರ್ಕಲ್ ಬೇಕಾ, ಸೊ ನೋಡ್ತಾ ಇರ್ಬೋದು ಇಲ್ಲಿ ಸರ್ಕಲ್ ಚೇಂಜ್ ಮಾಡಿದ ತಕ್ಷಣ ನೋಡಿ ಯಾವ ರೀತಿ ಚೇಂಜ್ ಆಗಿದೆ. ಸೊ ಸಿಂಪಲ್ ಬೇಕು ಅಂದರೆ ನಿಮಗೆ ಆರಾಮಾಗಿ ನೋಡಿ ಸಿಂಪಲ್ ಥರ ಚೇಂಜ್ ಆಗುತ್ತೆ. ಸೊ ಸರ್ಕಲ್ ಬೇಕು ಅಂದರೆ ನಿಮಗೆ ಸರ್ಕಲ್ ರೀತಿ ಚೇಂಜ್ ಆಗುತ್ತೆ. ನನಗಂತೂ ಇದು ಪರ್ಸ್ನಲಿ ನನಗೆ ಇದು ಇಷ್ಟ ಆಯಿತು, ಯಾಕಂದರೆ ನಮ್ಗೆ ಡಿಜಿಟಲ್ಗಿಂತ ಒಂದು ಅನಲಾಗ್ ಥರನೇ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಈ ಕ್ಲಸ್ಟರ್ ಒಂದು ನೀಡಲ್ಲು ಹೋಗುತ್ತಲ್ಲ, ಸೊ ಅದು ತುಂಬ ಕ್ರೇಜಿಯಾಗಿ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ವಿತ್ ನಿಮಗೆ ಇದರಲ್ಲಿ ಗ್ರಾಫಿಕ್ಸ್ ಸ್ಟೈಲ್ಸು ನೀವು ನೋಡ್ತಾ ಇರ್ಬೋದು. ಗ್ರಾಫಿಕ್ಸ್ ಸ್ಟೈಲ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಯೂಸ್ ಮಾಡ್ಕೋಬೋದು. ಸ್ಟೈಲ್ ಎ, ಸ್ಟೈಲ್ ಬಿ, ಇಲ್ಲ ಸ್ಟೈಲ್ ಸಿ. ನೋಡಿ ಇಲ್ಲಿ ಗ್ರಾಫಿಕ್ಸು ನೋಡಿ ಇಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಸ್ಟೈಲ್ ಎ ಇಲ್ಲ ಸ್ಟೈಲ್ ಬಿಗೆ ಹೋಗಿ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ. ಸ್ಟೈಲ್ ಸಿ ಅದೇ ಸಿಂಪಲ್ಗೆ ಹೋದಾಗ, ಸೊ ಸಿಂಪಲ್ಗೆ ಹೋದಾಗೂ ಸೇಮು ನೋಡಿ ಇಲ್ಲಿ ಗ್ರಾಫಿಕ್ಸ್ ಈ ಸಿಂಪಲಲ್ಲಿ ಚೇಂಜಸ್ ಆಗ್ತಾಯಿದೆ. ಸೊ ನೋಡಿ ಇದರಲ್ಲಿ ಇದು ಚೇಂಜಸ್ ಆಗಿದೆ. ಸ್ಟೈಲ್ ಎಲ್ಲಿ ನೋಡಿ ಈ ಥರ ಕೆಳಗಡೆ ಬಂದಿದೆ, ಸ್ಟೈಲ್ ಬಿಲಿ ಸೊ ಸೆಂಟ್ರಲ್ಲಿದೆ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಚೇಂಜಸ್ ಮಾಡ್ಕೋಬೋದು. ಇನ್ನು ಸ್ಕ್ರೀನ್ ಸೇವರ್ ಸೆಟ್ಟಿಂಗ್ಸ್ ಆಗಿರ್ಬೋದು, ನೀವು ಸ್ಕ್ರೀನ್ ಸೇವರ್ ಆನ್ ಮಾಡಿದ್ರೆ ಕ್ಲಾಕ್ ಇಟ್ಕೊಂಡ್ರೆ ಕ್ಲಾಕ್ ಕೂಡ ಬರುತ್ತೆ ನಿಮಗೆ. ಇನ್ನು ನಿಮಗೆ ಬ್ರೈಟ್ನೆಸ್ ಬರೋದಾದ್ರೆ ನೀವು ಬ್ರೈಟ್ನೆಸ್ ಯಾವ ರೀತಿ ಬೇಕೋ ನೋಡಿ ನೀವು ಆ ರೀತಿ ಇಟ್ಕೋಬೋದು. ಹಾಗೆ ಕ್ಯಾಮ್ರಾ ಸೆಟ್ಟಿಂಗ್ಸು ಅಷ್ಟೇ, ಡಿಸ್ಪ್ಲೇ ಕಂಟೆಂಟು, ನೀವು ಪಾರ್ಕಿಂಗ್ಸ್ದಾಗಿರ್ಬೋದು, ಸೊ ಅದೆಲ್ಲ ನಿಮಗಿಲ್ಲೇ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೋಬೋದು. ಆಮೇಲೆ ಬ್ಲೂ ಲೈಟ್ ಫಿಲ್ಟರು, ಸೊ ನೋಡ್ತಾ ಇರ್ಬೋದು ಬ್ಲೂ ಲೈಟ್ ಫಿಲ್ಟರ್ಸು ನಿಮ್ಮದು ನೋಡ್ತಾ ಇರ್ಬೋದು. ಲೆಸ್ ವಾರ್ಮ್ ಬೇಕು ಅಂದರೆ ಲೆಸ್ ವಾರ್ಮು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಇದು ಮಾಡ್ಕೋಬೋದು. ಹಾಗೆ ಬಟನ್ಸ್ ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು. ನೀವು ಕಸ್ಟಮ್ ಬಟನ್ಸು ಇಲ್ಲಿ ಸ್ಟಾರ್ ಬಟನ್ ಇದೆಯಲ್ಲ, ಸೊ ಸ್ಟಾರ್ ಬಟನ್ನ ನಿಮಗೆ ಯಾವ ರೀತಿ ಕಸ್ಟಮ್ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ಇದರಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಯಾವುದು ಸೆಟ್ ಆಗಿಲ್ಲ. ಸೊ ನಿಮಗೆ ಇಲ್ಲೂ ಅಷ್ಟೇ, ನೀವು ಸ್ಟೇರಿಂಗ್ ವೀಲಲ್ಲೂ ಅಷ್ಟೇ ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಚೇಂಜ್ ಮಾಡ್ಕೋಬೋದು. ಮತ್ತು ಸ್ಟೇರಿಂಗ್ ವೀಲಲ್ಲಿ ಒಂದು ಸ್ಟಾರ್ ಬಟನ್ ಇದೆ, ಸೊ ಅದು ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಮತ್ತು ಮೋಡ್ ಬಟನಲ್ಲೂ ನಿಮಗೆ ಯಾವ್ದು ಬೇಕು ಅನ್ನೋದು ಕೂಡ ನಿಮ್ಮ ಮೋಡ್ ಬಟನಲ್ಲೂ ನೀವು ಚೇಂಜ್ ಮಾಡ್ಕೋಬೋದು. ಸೊ ಆ ರೀತಿ ವರ್ಕ್ ಆಗುತ್ತೆ ಇದು. ಮತ್ತು ಕೀಗೆ ಕನೆಕ್ಟ್ ಆಗಿರ್ಬೋದು. ಮತ್ತು ಜನರಲ್ ಸೆಟ್ಟಿಂಗ್ಸು, ಸೊ ಜನರಲ್ ಸೆಟ್ಟಿಂಗ್ಸಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಆಗಿರ್ಬೋದು, ಸಿಸ್ಟಮ್ ಇನ್ಫಾರ್ಮೇಷನ್ ಆಗಿರ್ಬೋದು, ಡೇಟ್ ಆ್ಯಂಡ್ ಟೈಮು, ಮತ್ತು ಲ್ಯಾಂಗ್ವೇಜು, ಕೀಬೋರ್ಡು, ಯೂನಿಟ್ ಎಲ್ಲ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. 3D ಕ್ಯಾಮ್ರಾ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ, ಫುಲ್ಲು ಸಗದಾಗಿ ಕೊಟ್ಟಿದ್ದಾರೆ. ಸೊ 3D ವ್ಯೂ ಕೂಡ ನಿಮಗೆ ಬರುತ್ತೆ. ಸೊ ಸರೌಂಡಿಂಗ್ಸ್ ವ್ಯೂ ಅಲ್ಲಿ ನಿಮ್ಗೆ ಏನೇ ವಿಜುವಲಿಟಿ ಇದ್ದರೂ ಸೊ ನಿಮ್ಗೆ ಆರಾಮಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ, ತುಂಬ ಆರಾಮಾಗಿ ನಿಮ್ಗೆ ಏನೇನು ಒಂದು ಸಣ್ಣ ಪುಟ್ಟ ಐಟಮ್ಸ್ ಇದ್ದರೂ ನಿಮ್ಗೆ ಕಾಣಿಸುತ್ತೆ. ಮತ್ತು ರಿವರ್ಸ್ ಕ್ಯಾಮ್ರಾ ಕೂಡ ನೀವು ನೋಡ್ತಾ ಇರ್ಬೋದು. ಮತ್ತು ಫ್ರಂಟು ಕೂಡ ನೀವು ನೋಡ್ಕೋಬೋದು. ಫ್ರಂಟಲ್ಲಿ ನಿಮಗೆ ಆ್ಯಂಗಲ್ ಕೂಡ ಚೇಂಜ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಟಾಪ್ ವ್ಯೂ ಆಗಿರ್ಬೋದು, ಈ ಥರ ಫ್ರಂಟ್ ವ್ಯೂ ಆಗಿರ್ಬೋದು. ಮತ್ತು ನಿಮಗೆ ಫ್ರಂಟಲ್ಲಿ 2 ಕ್ಯಾಮ್ರಾ ಸೈಡ್ ವ್ಯೂ ಕೂಡ ಬರುತ್ತೆ, ಇಲ್ಲಾಂದರೆ ನಿಮಗೆ ಫ್ರಂಟ್ ವ್ಯೂ ಥರ ಮಾತ್ರ ಬರುತ್ತೆ. ರಿಯರಲ್ಲೂ ಅಷ್ಟೇ, ರಿಯರಲ್ಲೂ ನಿಮಗೆ ಫುಲ್ ಸರೌಂಡಿಂಗ್ಸ್ ವ್ಯೂ ಥರ ಆಗಿರ್ಬೋದು, ಇಲ್ಲ 2 ಕ್ಯಾಮ್ರಾ ವ್ಯೂ ಕೂಡ ಆಗಿರ್ಬೋದು. ಮತ್ತು ನಿಮಗೆ ರಿಯರ್ ಡೌನ್ ಸೈಡ್ದ ವ್ಯೂ ಆಗಿರ್ಬೋದು. ಸೊ ಆ ಥರ ಎಲ್ಲ ನಿಮಗೆ ಇದು ಅಪ್ಸೈಡ್ ವ್ಯೂ. ಸೊ ಈ ಓವರಲ್ಲಿ ಈ ಥರ ನಿಮಗೆ ಡಿಸ್ಪ್ಲೇ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೆಂಟ್ರ್ ಕನ್ಸೋಲಲ್ಲಿ AC ಕ್ಲಸ್ಟರ್ ಬರೋದಾರೆ, ಸೊ ನಿಮಗೆ AC ನೋಡ್ತಾ ಇರ್ಬೋದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ತುಂಬ ಚೆನ್ನಾಗಿ ಒಂದು ಸ್ಮಾರ್ಟಾಗಿ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ AC ಇವೆಲ್ಲ ಫಿಸಿಕಲ್ ಬಟನ್ಸ್ ಕೊಟ್ಟಿರೋದ್ರಿಂದ, ಸೊ ಇವೆಲ್ಲ ಫಿಸಿಕಲ್ ಬಟನ್ ಕೊಟ್ಟಿರೋದ್ರಿಂದ ನಿಮ್ಗೆ ಆರಾಮಾಗಿ ಮೂವ್ಮೆಂಟ್ ಮಾಡ್ಬೋದು. ಮತ್ತು ಹಜಾರ್ಡ್ ಬಟನ್ ಸ್ವಿಚ್ ಆಗಿರ್ಬೋದು, ಸೊ ಎಲ್ಲ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಫಿಸಿಕಲ್ ಬಟನ್ ಕೂಡ ನಿಮ್ಗೆ ಇಲ್ಲೇ ಇದೆ. ಸೊ ನೀವು ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೋಬೋದು. ಸೊ ನೋಡಿ ಮ್ಯಾಪ್ ಯೂಸ್ ಮಾಡಿದ ತಕ್ಷಣ ಮ್ಯಾಪ್ದು ನೀವು ಆ್ಯಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಕೂಡ ಇರೋದ್ರಿಂದ ಸೊ ಅದನ್ನು ಆನ್ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ಕಾಗಿ ಮ್ಯಾಪ್ ಕೂಡ ಓಪನ್ ಆಗುತ್ತೆ. ಸೊ ಮ್ಯಾಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇನ್ನು ಹೋಮ್ ಬಟನ್ ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಹೋಮ್ ಬಟನ್ ಬರುತ್ತೆ. ಸೊ ಇವೇನೋ ಬೇರೆದ್ದು ಯೂಸ್ ಮಾಡ್ತಾಯಿದ್ರೆ ಸೊ ನೀವು ಹೋಮ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಪ್ರೆಸ್ ಆಗುತ್ತೆ. ಮತ್ತು ನಿಮ್ಗೆ ವಾಲ್ಯೂಮ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಫಿಸಿಕಲ್ ಬಟನ್ನ ಕೊಟ್ಟಿದ್ದಾರೆ ಅಂದರೆ ಸಗದಾಗಿದೆ ಅಂತಲೇ ಹೇಳ್ಬೋದು. ವಿತ್ ಮೀಡಿಯಾ ಕಂಟ್ರೋಲ್ಸ್ ಆಗಿರ್ಬೋದು, ನಿಮಗೆ ಏನಾರ
ಒಂದು ಫಂಕ್ಷನ್ ಇಷ್ಟ ಆಗಿದ್ರೆ ಅದನ್ನು ಸ್ಟಾರ್ ಮ್ಯಾಪಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಇನ್ನು ಸೆಟಪ್ಸ್ದೆಲ್ಲ ನಿಮ್ಗೆ ಇಲ್ಲೇ ಬರುತ್ತೆ. ಇನ್ನು ನಿಮಗೆ ಕ್ಲೈಮೇಟ್ ಕಂಟ್ರೋಲ್, ಸೊ ನಿಮಗೆ AC ಕ್ಲಸ್ಟ್ರಲ್ಲಿ ನಿಮ್ಗೆ ಟಚ್ ಕೂಡ ಕೊಟ್ಟಿದ್ದಾರೆ ಮತ್ತು ನಿಮ್ಗೆ ಇಲ್ಲಿ ಫಿಸಿಕಲ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇದೊಂದು ತುಂಬ ಯೂಸ್ಫುಲ್ಲು, ನನಗೆ ಇಷ್ಟ ಆಗಿದ್ದು ಅಂತ ಹೇಳ್ಬೋದು. ಯಾಕಂದರೆ ನೀವು ಗಾಡಿ ಓಡಿಸ್ಬೇಕಾದ್ರೆ ನೀವು ಟಚ್ ತುಂಬ ಏನಾಗುತ್ತೆ, ಟಚ್ ಯೂಸ್ ಮಾಡ್ತೀವಿ ಅಂದಾಗ ನಿಮಗೆ ಡ್ರೈವ್ ಮಾಡ್ಬೇಕಾದ್ರೆ ತುಂಬ ಡಿಸ್ಟರ್ಬೆನ್ಸ್ ಅನಿಸುತ್ತೆ. ಅವಾಗ ಏನು ಮಾಡ್ಬೋದು, ನೀವು ಆರಾಮಾಗಿ ಫಿಸಿಕಲ್ ಬಟನ್ ಡ್ರೈವ್ ಮಾಡ್ತಾನೆ ನೀವು ಫಿಸಿಕಲಾಗಿ ಬಟನ್ಸ್ ಯೂಸ್ ಮಾಡ್ಬೋದು. ನಿಮ್ಗೆ ರೈಟ್ ಸೈಡ್ ಯಾವ ಡ್ಯುಯಲ್ ಕ್ಲೈಮೇಟ್ ಕಂಟ್ರೋಲ್ ಆಗಿರೋದ್ರಿಂದ ಸೊ ನಿಮ್ಗೆ ಟೆಂಪ್ರೇಚರ್ ಕೂಡ ನೀವು ನೋಡಿ ಸೆಟ್ ಮಾಡ್ಕೋಬೋದು ರೈಟ್ ಸೈಡ್ಗೆ ಮತ್ತು ಲೆಫ್ಟ್ ಸೈಡ್ಗೆ. ಸೊ ಸಪ್ರೇಟಾಗಿ ಬರುತ್ತೆ. ಹಾಗೆ ಮೋಡ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ವಿತ್ ನಿಮಗೆ AC ಆನ್ ಆ್ಯಂಡ್ ಆಫ್ ಕೂಡ ನಿಮ್ಮ ಸೆಟ್ಟಿಂಗ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಇನ್ನು ನಿಮಗೆ Type-C ಚಾರ್ಜಿಂಗ್ ಪೋರ್ಟ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮಗೆ 3 Type-C ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ವಿತ್ ನಿಮಗೆ 2 ಫಾಸ್ಟ್ ಚಾರ್ಜಿಂಗ್ ಬರುತ್ತೆ. ಇಲ್ಲಿ ಬರೋದಾದ್ರೆ ನಿಮಗೆ ಕೀ ಇಡೋಕ್ಕೆ ಸ್ಪೇಸ್ ಕೂಡ ಬರುತ್ತೆ. ಮತ್ತು ನಿಮಗೆ ವೈರ್ಲೆಸ್ಸು ನೋಡಿ, ಫೋನ್ನ ಆರಾಮಾಗಿ ನೀವು ವೈರ್ಲೆಸ್ ಕೂಡ ಚಾರ್ಜ್ ಮಾಡ್ಕೋಬೋದು. ಸೊ ನೀವು ಇಟ್ಟಿದ ತಕ್ಷಣ ಇಲ್ಲಿ ಒಂದು ಲೈಟ್ ಬ್ಲಿಂಕ್ ಆಗುತ್ತೆ. ಲೈಟ್ ಬ್ಲಿಂಕ್ ಆಗಿದ ತಕ್ಷಣ ನಿಮ್ಮದು ಫೋನ್ ಚಾರ್ಜ್ ಆಗುತ್ತೆ. ಸೊ ನೋಡಿ, ಫೋನ್ ಚಾರ್ಜ್ ಆಗ್ತಾಯಿದೆ. ನೀವು ಫೋನ್ ಇಟ್ಟಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ಕಾಗಿ ಲೈಟ್ ಡಿಸ್ಪ್ಲೇ ಆಗುತ್ತೆ. ಇನ್ನು ಇದು ಬಂದು ನಿಮಗೆ ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ಸೊ ಆಟೋಮೆಟಿಕ್ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಆಗಿರ್ಬೋದು, ಆಟೋ ಹೋಲ್ಡ್ ಬಟನ್ ಆಗಿರ್ಬೋದು, ಮತ್ತು ಪಾರ್ಕಿಂಗ್ ಬಟನ್ ಎಲ್ಲ ಇಲ್ಲೇ ಪ್ಲೇಸ್ಮೆಂಟ್ ಆಗಿದೆ. ಇದು ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಬಟನ್ ಕೂಡ ಇಲ್ಲೇ ಆಗಿದೆ. ಸೊ ನೀವು ಆರಾಮಾಗಿ ಇಲ್ಲಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡಿ ಕ್ಯಾಮ್ರಾ, ಇಲ್ಲಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ 360 ಡಿಗ್ರಿ ಕ್ಯಾಮ್ರಾ ವ್ಯೂ ಆಗುತ್ತೆ. ವಿತ್ ನಿಮಗೆ ಇಲ್ಲಿ ಕಪ್ ಹೋಲ್ಡ್ರು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಕಪ್ ಹೋಲ್ಡ್ರು ನಿಮಗೆ ಒಂದು ಚಿಕ್ಕದಾಗಿ ಕಪ್ ಇಡೋಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಕೀ ಕೂಡ ನೀವು ಇಟ್ಕೋಬೋದು. ಇನ್ನು ನಿಮಗೆ ಕ್ಲೋಸ್ ಮಾಡೋಕ್ಕೆ ಇಲ್ಲೊಂದು ಕ್ಲೋಸಿಂಗ್ ಇದು ಕೂಡ ಕೊಟ್ಟಿದ್ದಾರೆ, ಟ್ರೇ ಥರ. ಹಾಗೆ ಆರ್ಮೆಶ್ ಬರೋದಾದ್ರೆ ನಿಮಗೆ ನಾರ್ಮಲ್ ಆರ್ಮೆಶ್ ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಅಡ್ಜಸ್ಟೇಬಲ್ ಬರೋದಿಲ್ಲ. ವಿತ್ ನಿಮಗೆ ಇಲ್ಲಿ ಒಂದಷ್ಟು ಸ್ಪೇಸ್ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ 12 ವಾಟ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ ಚಾರ್ಜಿಂಗ್ಗೆ. ನಿಮಗೆ ಆರಾಮಾಗಿ ನೀವು ಚಾರ್ಜ್ ಕೂಡ ಮಾಡ್ಕೋಬೋದು ಸಾಕೆಟ್ ಹಾಕ್ಕೊಂಡು. ಸೊ ನೀವೇನ ಬೇರೆ ಪ್ಯಾಸೆಂಜರ್ಸ್ ಯೂಸ್ ಮಾಡೋದಾರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇನ್ನೂ ಗ್ಲೋ ಬಾಕ್ಸ್ ಬರೋದಾರೆ ನೀವು ನೋಡ್ತಾ ಇರ್ಬೋದು. ಗ್ಲೋ ಬಾಕ್ಸಲ್ಲಿ ಡಾಕ್ಯುಮೆಂಟ್ಸ್ ಇಡೋಕ್ಕಂತೂ ತುಂಬ ಸಫಿಷಿಯೆಂಟ್ ಎನಫ್ ಆಗಿದೆ ಸ್ಪೇಸು. ವಿತ್ ನಿಮಗೆ ಕೂಲ್ಡ್ ಗ್ಲೋ ಬಾಕ್ಸ್ ಬರುತ್ತೆ. ಇನ್ನು ಇದೆಲ್ಲ ನೋಡ್ತಾ ಇದ್ರೆ ನಿಮಗೆ ಒಂದಷ್ಟು ಫುಲ್ಲು ಬ್ಲ್ಯಾಕ್ ಕಲರ್ ಥೀಮಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಬ್ಲ್ಯಾಕು ಒಂದಷ್ಟು ನಿಮಗೆ ವೈಟ್ ಕಲರ್ ಕಾಣಿಸುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಬ್ಲ್ಯಾಕ್ ಲವರ್ಸ್ ಯಾರ್ಯಾರು ಇದ್ದೀರಾ ಸೊ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ಸನ್ವೈಸರ್ ಬರೋದಾರೆ ನಿಮಗೆ ಲೆಫ್ಟ್ ಸೈಡಲ್ಲಿ ವ್ಯಾನಿಟಿ ಮಿರರ್ ಜೊತೆಗೆ ಲೈಟ್ ಏನು ಕೊಡೋದಿಲ್ಲ. ಸೊ ನಾರ್ಮಲ್ ಮಿರರ್ ಬರುತ್ತೆ. ಸೊ ರೈಟ್ ಸೈಡಲ್ಲಿ ಬರೋದಾರೆ ನಿಮಗೆ ಪ್ಯೂರ್ ಬ್ಲ್ಯಾಕ್ ಬರುತ್ತೆ, ಮಿರರ್ ಗಿರರ್ ಏನು ಬರೋದಿಲ್ಲ. ಇನ್ನು ಸೆಂಟ್ರಲ್ IRVM ಬರೋದಾರೆ ನಿಮಗೆ SOS ಬಟನ್ನು, ಕಿಯಾ ಕನೆಕ್ಟು, ಹಾಗೆ ಇದೆಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ಬರುತ್ತೆ. ನಿಮಗೆ ಆಟೋ ಡಿಮ್ಮಿಂಗ್ IRVM ಬರುತ್ತೆ. ವಿತ್ ನಿಮಗೆ ಸನ್ಗ್ಲಾಸ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ಪ್ಯಾಸೆಂಜರ್ಸ್ ಏರ್ ಬ್ಯಾಗ್ ಆನ್ ಆಗಿದೆಯಾ ಇಲ್ವಾ ಅನ್ನೋದು ಕೂಡ ಡಿಸ್ಪ್ಲೇ ಆಗುತ್ತೆ ಇಲ್ಲಿ. ಹಾಗೆ ಲೈಟ್ಸ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು, ನಿಮಗೆ LED ಲೈಟ್ಸ್ ಕೊಟ್ಟಿದ್ದಾರೆ. ಸೊ ಇದಂತೂ ತುಂಬ ಸಖತ್ತಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ವಿತ್ ನಿಮಗೆ ಇಲ್ಲಿ ನೋಡಿ 2 ಲೈಟ್ ಆನ್ ಮಾಡಬೇಕು ಅಂದರೆ 2 ಲೈಟ್ ಆನ್ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಇದು ಕೂಡ ಆಫ್ ಮಾಡ್ಕೋಬೋದು. ಮತ್ತು ಡೋರ್ ಓಪನ್ ಆದಾಗ ನೀವು ಲೈಟ್ ಆನ್ ಆಗಿರಬೇಕು ಅಂತ ಹೇಳಿದ್ರೆ ಸೊ ಇದನ್ನು ಬಟನ್ ಆನ್ ಮಾಡಿದ್ರೆ ಸಾಕು. ವಿತ್ ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ ಇದರಲ್ಲಿ. ಸೊ ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ GT ಲೈನ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಫುಲ್ಲು ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಕೊಟ್ಟಿದ್ದಾರೆ. ಸೊ ಯಾರಿಗೆ ಸನ್ರೂಫ್ ಇಷ್ಟಪಡ್ತೀರಾ ಅವ್ರಿಗೆಲ್ಲ ಒಂದು ಒಳ್ಳೆ ಚಾಯ್ಸು. ಮತ್ತು ನಿಮಗೆ ಇದು ರೂಫ್ ಏನಾಗುತ್ತೆ ಅಂದರೆ ಫುಲ್ಲು ರೂಫು ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಕಲರ್ ಥೀಮ್ ಅಂತೂ ನನಗಂತೂ ತುಂಬ ಇಷ್ಟ ಆಗಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಫ್ರಂಟ್ ಕ್ಯಾಬಿನ್ನ ರಿವ್ಯೂ ಇದಾಗಿತ್ತು. ಸೊ ರಿಯರ್ ಕ್ಯಾಬಿನ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ರಿಯರ್ ಕ್ಯಾಬಿನಲ್ಲೂ ನಿಮಗೆ ಫ್ಲೆಶ್ ಡೋರ್ ಹ್ಯಾಂಡಲ್ಸ್ ಕೂಡ ಬರುತ್ತೆ. ಸೊ ಆರಾಮಾಗಿ ನಿಮಗೆ ಫ್ಲೆಶ್ ಡೋರ್ ಹ್ಯಾಂಡಲ್ಸ್ ನೀವು ಯೂಸ್ ಮಾಡಿಕೊಂಡು ಆರಾಮಾಗಿ ಎಂಟ್ರಿ ಆಗ್ಬೋದು. ಹಾಗೆ ಡೋರ್ ಪ್ಯಾಡ್ ಬರೋದಾರೆ ನಿಮಗೆ. ಡೋರ್ ಪ್ಯಾಡಲ್ಲಿ ನಿಮಗೆ ಸಿಲ್ವರ್ ಕಲರ್ ಇನ್ಸೈಡ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಇಲ್ಲೊಂದಷ್ಟು ನಿಮಗೆ ಸಾಫ್ಟ್ ಟಚ್ ಬರುತ್ತೆ. ಸೊ ಸಾಫ್ಟ್ ಟಚ್ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ವಿಂಡೋಸ್ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸು ವಿತ್ ನಿಮಗೆ ಸ್ಪೀಕರ್ಸ್ದು ಡಾಲ್ಬಿ ಅಟ್ಮಾಸ್ ಸ್ಪೀಕರ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ವಿತ್ ನಿಮಗೆ 1 ಲೀಟ್ರ್ ಬಾಟಲ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಏನಾನ ಐಟಮ್ ಇಡೋಕ್ಕೆ ಸ್ಪೇಸ್ ಕೂಡ ಬರುತ್ತೆ. ಹಾಗೆ ನಿಮಗೆ ರಿಯರಲ್ಲಿ ಒಂದು ಪ್ಲಸ್ ಏನಂದರೆ ನಿಮಗೆ ಸನ್ಶೇಡ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಏನನ್ನ ಬಿಸಿಲು ಟೈಮಲ್ಲಿ ನೀವು ಡ್ರೈವ್ ಹೋಗ್ತಾ ಇರ್ಬೇಕಾದ್ರೆ ಇದು ತುಂಬ ಸಖತ್ ಯೂಸ್ ಆಗುತ್ತೆ. ಇನ್ನು ರಿಯರ್ ಕಂಫರ್ಟ್ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಸೊ ಫ್ರಂಟು ಸೀಟ್ನ ನನ್ನ ಹೈಟ್ಗೆ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ರಿಯರ್ ಸೀಟಲ್ಲಿ ನಾವು ನೋಡ್ತಾ ಇರ್ಬೋದು, ನೀ ರೂಮ್ ಅಂತೂ ಸಫಿಷಿಯೆಂಟ್ ಸಖತ್ತಾಗಿದೆ. ಹಾಗೆ ಹೆಡ್ ರೂಮ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು, ತುಂಬ ಸಫಿಷಿಯೆಂಟ್ ಎನಫ್ ಇದೆ. ಥೈ ಸಪೋರ್ಟ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು, ಅಡಿಕ್ವೇಟ್ ಆಗಿದೆ. ಇದು ಏನು ತೀರಾ ಇದು ಅನ್ಸೋದಿಲ್ಲ. ನೀವು ಆರಾಮಾಗಿ 3 ಜನ ಪ್ಯಾಸೆಂಜರ್ಸು ಕಂಫರ್ಟೇಬಲಾಗಿ ಕೂತ್ಕೊಂಡು ಲಾಂಗ್ ಡ್ರೈವ್ ಹೋಗ್ಬೋದು, ಆ ರೀತಿ ಇದೆ. ಮತ್ತು ನಿಮ್ಗೆ ಇನ್ನೊಂದೇನೆಂದರೆ ಇಲ್ಲಿ ರೀಕ್ಲೈನಿಂಗ್ ಆಪ್ಷನ್ಸು ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಆರಾಮಾಗಿ ರಿಕ್ಲೈನ್ ಮಾಡ್ಕೋಬೋದು. ವಿತ್ ನಿಮಗೆ ಸೆಂಟ್ರಲ್ಲಿ ಕಪ್ ಹೋಲ್ಡ್ರ್ ಕೂಡ ಬರುತ್ತೆ. ವಿತ್ ನಿಮಗೆ ಆರ್ಮೆಸ್ಟ್ ಕೂಡ ಜೊತೆಗೆ ಕಪ್ ಹೋಲ್ಡ್ರ್ ಬರುತ್ತೆ. ನೀವೇನಾನ ಬ್ಯಾಕ್ ಸೈಡು 2 ಪ್ಯಾಸೆಂಜರ್ಸ್ ಕೂತ್ಕೊಡ್ತೀವಿ ಅಂದರೆ ಆರಾಮಾಗಿ ನೀವು ಕಪ್ ಹೋಲ್ಡ್ರ್ ಯೂಸ್ ಮಾಡಿಕೊಂಡು ಆರ್ಮೆಸ್ಟ್ ಥರ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ರಿಯರಲ್ಲಿ ನಿಮ್ಗೆ AC ವೆಂಟ್ಸ್ ಬರೋದಾರೆ.
ಸೊ ಎ ಸಿ ವೆಂಟ್ಸ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಕೊಟ್ಟಿದ್ದಾರೆ. ನಾರ್ಮಲಾಗಿ ಬ್ಲೋವರ್ ಸ್ಪೀಡ್ಸ್ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಏನನ್ನ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಇದು ನಿಮಗೆ ರಿಯರಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಎರಡೂ ಸೈಡು ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಏನೇನು ಐಟಮ್ಸ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ರಿಯರಲ್ಲೂ 3 ಜನ ಪ್ಯಾಸೆಂಜರ್ಸ್ಗೂ ನಿಮಗೆ ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಸೊ ನೋಡಿ ಆರಾಮಾಗಿ ಬಸ್ ಮಾಡಲ್ ಹೆಂಗೆ ಕುತ್ಕೊಂಡು ಹೋಗ್ಬೋದು ಆ ರೀತಿ ಇದೆ. ಇದು ನಿಮಗೆ ನೋಡ್ತಾ ಇರ್ಬೋದು ಲೈಟ್ LED ಲೈಟ್ ಜೊತೆಗೆ ನಿಮಗೆ ಗ್ರಾಬ್ ಹ್ಯಾಂಡ್ಲು ಕೂಡ ಕೊಟ್ಟಿದ್ದಾರೆ. ಹಾಗೆ ಕೋಟು ಕೂಡ ಬರುತ್ತೆ. ಸೊ ಇದೆಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಥೀಮಲ್ಲಿ ಬರುತ್ತೆ. ತುಂಬ ಸಗದಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಸೊ ವೀಕ್ಷಕರೇ, ಓವರಾಲ್ ಕಿಯಾ ಸೆಲ್ಟೋಸ್ನ ರಿವ್ಯೂ ಇದಾಗಿತ್ತು. ನಿಮಗೆ ಗಾಡಿ ಬಗ್ಗೆ ಏನಿಸ್ತು, ಯಾವ ರೀತಿ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದ್ರ ಎಕ್ಸ್-ಶೋರೂಮ್ ಪ್ರೈಸ್ ಬರೋದಾರೆ ನಿಮಗೆ ಬೇಸ್ ಎಂಡು 10,99,000 ಸ್ಟಾರ್ಟ್ ಆಗಿ ನಿಮ್ಗೆ ಅಪ್ ಟು ಟಾಪ್ ಎಂಡು 20,19,000 ಇದೆ. ಸೊ ಇದು ಬಂದು ನಿಮಗೆ ಎಕ್ಸ್-ಶೋರೂಮ್ ಪ್ರೈಸು. ಮತ್ತು ಇದರಲ್ಲಿ ಇನ್ನೊಂದು ಚೇಂಜಸ್ ಆಗಿದೆ ಅಂದರೆ ಕಿಯಾ ಸೆಲ್ಟೋಸ್ ಪ್ರೀವಿಯಸ್ ವರ್ಷನ್ ಬಂದು ನಿಮಗೆ DCTಲಿ ಮಾತ್ರ ಟಾಪ್ ಎಂಡು ಅವೈಲೇಬಲ್ ಇತ್ತು. ಬಟ್ ಇವಾಗ ಏನು ಮಾಡಿದ್ದಾರೆ ಚೇಂಜಸ್ಸು, IVT ಟ್ರಾನ್ಸ್ಮಿಷನ್ ಕೂಡ ನಿಮಗೆ ಅವೈಲೇಬಲ್ ಇದೆ ಟಾಪ್ ಎಂಡ್ನ. ಸೊ ನೀವೇನನ್ನ ಗಾಡಿ IVT ಯೂಸ್ ಮಾಡೋರು IVT ಬುಕ್ ಮಾಡಬೇಕು ಅಂತ ಹೇಳೋರು, ಸೊ ಟಾಪ್ ಎಂಡ್ ನಿಮ್ಗೆ ಅದು ಕೂಡ ಅವೈಲೇಬಲ್ ಇರುತ್ತೆ. ಇಷ್ಟಾಗಿತ್ತು ಕಿಯಾ ಸೆಲ್ಟೋಸ್ನ ರಿವ್ಯೂ. ಮತ್ತು ನಮ್ಮನ್ನು ಬಿಟ್ಟು ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.